ನಮಸ್ಕಾರ ಸ್ನೇಹಿತರೆ, ನಮ್ಮ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಬಸಳೆ ಸೊಪ್ಪಿನ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಇದನ್ನು ಮಲ್ಬಾರ್ ಸ್ಪಿನಾಚ್ ಮತ್ತು ಸಿಲೋನ್ ಸ್ಪಿನಾಚ್ ಆರ್ ವೈಟ್ ಸ್ಪಿನಾಚ್ ಅಂತಲೂ ಕರೆಯುತ್ತಾರೆ. ಇದು ಕ್ಲೈಂಬರ್ ಮನೆಯ ಹಿತ್ತಲಿನಲ್ಲಿ ಅಥವಾ ಬಾಲ್ಕನಿಯಲ್ಲಿ ಕೂಡ ನೀವು ಸುಲಭವಾಗಿ ಬೆಳೆಸಬಹುದು. ಇದು ದಕ್ಷಿಣ ಕನ್ನಡದ ಜನರಿಗೆ ಪರಿಚಿತವಾದ ಸೊಪ್ಪು. ಈ ಸೊಪ್ಪು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ವಿಟಮಿನ್ ಎ ಮತ್ತು ಸಿ ಹಾಗೂ ಮಿನರಲ್ಸ್ಗಳನ್ನು ಒಳಗೊಂಡಿದೆ. ಇದು ಡಯಾಬಿಟೀಸ್ ಇದಕ್ಕೂ ಕೂಡ ಔಷಧವಾಗಿ ಪರಿಣಮಿಸಿದೆ. ಇದು ಬೇಸಿಗೆಯಲ್ಲಿ ಸೇವಿಸಿದರೆ ದೇಹಕ್ಕೆ ತಂಪು. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಉತ್ತಮವಾದ ಜೀರ್ಣಕ್ರಿಯೆಗೆ ಸಹಕರಿಸುತ್ತದೆ ಹಾಗೂ ಕಡಿಮೆ ಕ್ಯಾಲರಿ ಹೊಂದಿರುವುದರಿಂದ ತೂಕ ಇಳಿಸಲು ಸುಲಭ. ಇರುವಂತೆ ಕಬ್ಬಿಣ ಅಂಶವು ಹೇರಳವಾಗಿದೆ. ರಕ್ತಹೀನತೆ ಸಮಸ್ಯೆಯು ಇದರ ಸೇವನೆಯಿಂದ ದೂರವಾಗುತ್ತದೆ. ಇದರಿಂದ ಹಲವಾರು ಪದಾರ್ಥಗಳನ್ನು ತಯಾರಿಸಬಹುದು. ಬಸಳೆ ಸೊಪ್ಪಿನ ಸಾರು, ಸಾಂಬಾರು, ಮಲೆನಾಡಿನ ತಂಬುಳಿ, ಎಳೆ ಸೊಪ್ಪನ್ನು ಸಲಾಡ್ ರೂಪದಲ್ಲಿ ಕೂಡ ಬಳಸಬಹುದು. ಮನೆಯಲ್ಲಿ ಬೆಳೆಸಿ ಆರ್ಗ್ಯಾನಿಕ್ ಸೊಪ್ಪನ್ನು ಪಡೆಯಬಹುದು ಹೆಚ್ಚು ಶ್ರಮವಿಲ್ಲದೆ. ಹಾಗಾದರೆ ನೀವು ಕೂಡ ಪ್ರಯತ್ನಿಸುವಿರಾ ಮನೆಯಲ್ಲಿ ಬಳಸಲು? ಕೇವಲ 4 ದಂಟುಗಳನ್ನು ತಂದುಬಿಟ್ಟು ನೆಟ್ಬಿಟ್ರೆ ನಿಮಗೆ ಬೇಕಾದಾಗ ಯಾವಾಗ ಬೇಕೋ ಆವಾಗ ನೀವು ತಂಬುಳಿ ಇವನ್ನೆಲ್ಲ ತಯಾರಿಸಿಕೊಳ್ಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಸಳೆ ಸೊಪ್ಪಿನ ಸಾರು ತಯಾರಿಸುವ ವಿಧಾನವನ್ನು ಹೇಳ್ಕೊಡ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.